ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾಡಿದ ಕರ್ಮಗಳಿರುತ್ತವೆ ನೋಡಿ, ಅವು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ನಾವು ಒಳ್ಳೆಯದು ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ, ನಾವು ಕೆಟ್ಟದ್ದನ್ನು ಬಿತ್ತಿದರೆ ಅಲ್ಲಿ ಕೆಡುಕು ಬೆಳೆದು ನಿಲ್ಲುತ್ತೆ. ಜಗತ್ತಿಗೆ ಭಯೋತ್ಪಾದನೆಯನ್ನು ಎಕ್ಸ್ಪೋರ್ಟ್ ಮಾಡ್ತಾ ತಾನು ಮಾತ್ರ ನೆಮ್ಮದಿಯಾಗಿದ್ದು ಬಿಡಬಹುದು ಅಂದುಕೊಂಡಿದ್ದ ಪಾಕಿಸ್ತಾನ ಈಗ ಅದೇ ಭಯೋತ್ಪಾದನೆಯ ಕಾರಣಕ್ಕೆ ನರಳುತ್ತಾ ಇದೆ. ಒಂದು ಕಡೆ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತಾವಾದಿ ಹೋರಾಟಗಳು ತೀವ್ರವಾಗ್ತಿರೋ ಬೆನ್ನಲ್ಲೇ ಖೈಬರಲ್ಲಿ ಕೂಡ TTP ಪ್ರತ್ಯೇಕ ಪಶ್ತೂನಿಸ್ತಾನದ ಹೋರಾಟವನ್ನು ತೀವ್ರಗೊಳಿಸಿದೆ. ಅವರು ಕೂಡ ಈಗ ಬಲೂಚ್ ಹೋರಾಟಗಾರರ ಹಾಗೆ ತಮ್ಮ ದಾಳಿಗಳ ಶೈಲಿಯನ್ನು ಬದಲಾಯಿಸಿಕೊಂಡಿದ್ದಾರೆ. TTP ಈಗ ಭಯೋತ್ಪಾದಕ ಸಂಘಟನೆಯ ಥರ ಯೋಚನೆ ಮಾಡ್ತಾ ಇಲ್ಲ. ಬದಲಿಗೆ ಅದು ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವ ಲಿಬರೇಷನ್ ಆರ್ಮಿ ಥರ ಯೋಚಿಸ್ತಾ ಇದೆ. ಅಲ್ಲಿ ಜನರ ಮೇಲೆ ದಾಳಿಗಳಿಲ್ಲ, ಟಾರ್ಗೆಟ್ ಆಗ್ತಾ ಇರೋದು ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರು. ಇಂಥ TTP ಖೈಬರ್ ಭಾಗದಲ್ಲಿ ನಡೆಸಿದ ಸರಣಿ ಸ್ಫೋಟಗಳು 14 ಮಂದಿ ಸೈನಿಕರ ಜೀವ ತೆಗೆದಿವೆ. ಹಾಗಾದರೆ TTP ಏನು ಮಾಡ್ತಾ ಇದೆ? ಯಾಕೆ ಪಾಪ ಪಾಕಿಸ್ತಾನಕ್ಕೆ ಈ ಪರಿಸ್ಥಿತಿ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದಲ್ಲಿ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಖೈಬರ್ ಭಾಗದಲ್ಲಿ ಪ್ರತ್ಯೇಕವಾಗಿ 3 ದಾಳಿಗಳನ್ನು ಮಾಡಿದೆ. ಅಷ್ಟೂ ದಾಳಿಗಳಲ್ಲಿ ಅವರ ಟಾರ್ಗೆಟ್ ಆಗಿರೋದು ಪಾಕಿಸ್ತಾನದ ಪೊಲೀಸರು, ಸೇನಾಪಡೆ ಹಾಗೂ ಚೈನಾದ ನಾಗರಿಕರು. ಮೊದಲ ದಾಳಿ ಖೈಬರ್ ಪಖ್ತೂನ್ಖ್ವಾದ ಬನ್ನು ಜಿಲ್ಲೆಯಲ್ಲಿ ಪೊಲೀಸ್ ಠಾಣೆಯೊಂದರ ಮುಂದಾಯಿತು. ಅಲ್ಲಿ ಮೋಟಾರ್ ರಿಕ್ಷಾವೊಂದಕ್ಕೆ ಸ್ಫೋಟಕಗಳನ್ನು ತುಂಬಿ ರಿಮೋಟ್ ಮೂಲಕ ಅದನ್ನು ಬ್ಲಾಸ್ಟ್ ಮಾಡಲಾಯಿತು. ದಾಳಿಕೋರರ ಟಾರ್ಗೆಟ್ ಬನ್ನು ಪೊಲೀಸ್ ಠಾಣೆ ಆಗಿತ್ತು. ಪಾಕಿಸ್ತಾನಿ ಪೊಲೀಸರನ್ನು ಕೊಂದು ಹಾಕೋ ಮೂಲಕ ಅಲ್ಲಿ ಸರ್ಕಾರಕ್ಕೊಂದು ಎಚ್ಚರಿಕೆಯ ಸಂದೇಶವನ್ನು ಕಳುಹಿಸೋದಕ್ಕೆ ಈ ದಾಳಿಯನ್ನು ಮಾಡಲಾಯಿತು. ಆದರೆ ಅಲ್ಲಿ ಸ್ವಲ್ಪ ಎಡವಟ್ಟಾಗಿ 2 ಸಾರ್ವಜನಿಕರು ಸಾವಿಗೀಡಾದರು, 17ಕ್ಕೂ ಹೆಚ್ಚು ಮಂದಿ ಗಾಯಗೊಂಡರು. ಅದರಲ್ಲಿ ಸುಮಾರು 10 ಜನ ಪೊಲೀಸರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ದಾಳಿಗೆ ಬೆಚ್ಚಿಬಿದ್ದು ಪಾಕಿಸ್ತಾನದ ಖೈಬರ್ ಪೊಲೀಸರು ಹಾಗೂ ಅಲ್ಲಿನ ಭಯೋತ್ಪಾದಕ ನಿಗ್ರಹ ಪಡೆ ಕಾರ್ಯಾಚರಣೆಯನ್ನು ಶುರು ಮಾಡಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಮತ್ತೊಂದು ವಾಹನದ ತುಂಬ ಸ್ಫೋಟಕಗಳನ್ನು ತುಂಬಿಕೊಂಡು ಅದನ್ನು ತಗೊಂಡು ಹೋಗಿ ಅಲ್ಲೇ ಇದ್ದ ಮತೀಯ ಶಿಕ್ಷಣ ಸಂಸ್ಥೆಯೊಂದರ ಒಳಕ್ಕೆ ನುಗ್ಗಿಸಲಾಯಿತು. ಆ ದಾಳಿಯಲ್ಲಿ ಪಾಕಿಸ್ತಾನದ 8 ಮಂದಿ ಫ್ರಾಂಟಿಯರ್ ಫೋರ್ಸ್ನ ಸೈನಿಕರು ಸಾವಿಗೀಡಾದರು. ಗೆಳೆಯರೆ, ಆ ಸೆಮಿನರಿಯಲ್ಲಿ ಸೈನಿಕರಿಗೆ ಮತದ ತರಬೇತಿಯನ್ನು ಕೊಡಲಾಗ್ತಾ ಇತ್ತು. ನಿಮಗೆ ಗೊತ್ತಲ್ಲ, ಅದು ಪಾಕಿಸ್ತಾನ. ಅಲ್ಲಿ ಸೇನೆ ಭಾರತದ ಸೇನೆಯ ಹಾಗೆ ಸೆಕ್ಯುಲರ್ ಅಲ್ಲ. ನಮ್ಮಲ್ಲಿ ಸೇನೆಯಲ್ಲಿ ಹಿಂದೂಗಳು ಮಾತ್ರ ಇಲ್ಲ, ಅಲ್ಲಿ ಮುಸ್ಲಿಮರಿದ್ದಾರೆ, ಕ್ರೈಸ್ತರು, ಸಿಖ್ರು ಎಲ್ಲರೂ ಇದ್ದಾರೆ. ನೇಪಾಳಿಗಳು ಕೂಡ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾರೆ. ಯಾವತ್ತೂ ಭಾರತೀಯ ಸೇನೆ ತನ್ನ ಸೈನಿಕರಿಗೆ ಮತಗಳ ಬಗ್ಗೆ, ಮತೀಯವಾದದ ಬಗ್ಗೆ ಯಾವ ತರಬೇತಿಯನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಸೇನೆಗೆ ಬಂದರೆ ಅವನು ಸೈನಿಕ ಅಷ್ಟೇ. ಅವನ ಜಾತಿ, ಮತ, ಧರ್ಮ, ಅವನ ಐಡೆಂಟಿಟಿ ಎಲ್ಲ ಕೂಡ ಅವನ ಬೆಟಾಲಿಯನ್ನೇ ಆಗಿರುತ್ತೆ, ಭಾರತೀಯ ಅನ್ನೋದಾಗಿರುತ್ತೆ ಅಷ್ಟೇ ಹೊರತು ಅವನು ಹಿಂದೂನ, ಮುಸ್ಲಿಮ, ಕ್ರೈಸ್ತನ ಅನ್ನೋದು ಅಲ್ಲಿ ಮುಖ್ಯ ಆಗೋದೇ ಇಲ್ಲ. ಆದರೆ ಪಾಕಿಸ್ತಾನದಂಥ ಇಸ್ಲಾಮಿಕ್ ದೇಶಗಳಲ್ಲಿ ಹಾಗಲ್ಲ. ಸೈನಿಕರಿಗೆ ಕೂಡ ಅಲ್ಲಿ ಮತದ ಅಮಲನ್ನು ತಲೆಗೆ ತುಂಬಲಾಗುತ್ತೆ. ಮತಕ್ಕಾಗಿ ಹೋರಾಟ ಮಾಡಬೇಕು ಅನ್ನೋದನ್ನು ಅವರಿಗೆ ಹೇಳಿಕೊಡ್ತಾರೆ ಹೊರತು ದೇಶಕ್ಕಾಗಿಯೇ ಅಲ್ಲ. ಅಲ್ಲಿ ದೇಶಕ್ಕಿಂತ, ಮನುಷ್ಯತ್ವಕ್ಕಿಂತ ಮತನೇ ದೊಡ್ಡದು. ಪಾಕಿಸ್ತಾನದ ಸೈನಿಕರಿಗೆ ಮತೀಯ ಶಿಕ್ಷಣವನ್ನು ಕೊಡಲಾಗುತ್ತೆ. ಇಸ್ಲಾಂಗಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದನ್ನು ಅವರ ತಲೆಗೆ ತುಂಬುತ್ತಾರೆ. ಹೀಗಾದಾಗಲೇ ಇಸ್ಲಾಮಿನ ಹೆಸರಲ್ಲಿ ಬಂದೂಕುಗಳನ್ನು, ಬಾಂಬುಗಳನ್ನು ಹಿಡ್ಕೊಂಡು ಓಡಾಡೋ ಉಗ್ರರ ವಿರುದ್ಧ ನಾವು ಯಾಕೆ ಕಾದಾಡಬೇಕು, ಅವರನ್ನು ಯಾಕೆ ಕೊಲ್ಲಬೇಕು ಅನ್ನೋ ಕನ್ಫ್ಯೂಷನ್ನು ಅಲ್ಲಿನ ಸೈನಿಕರಲ್ಲಿ ಹುಟ್ಟುತ್ತೆ. ಸಹಜ ಅಲ್ವೇ? ಪಾಕಿಸ್ತಾನ ಅನ್ನೋದು ಇಸ್ಲಾಮಿಕ್ ದೇಶ ಅಂದಮೇಲೆ ಅದೇ ಇಸ್ಲಾಮನ್ನು ಇನ್ನೂ ಸ್ವಲ್ಪ ಹೆಚ್ಚು ಕಟ್ಟರಾಗಿ ಆಚರಿಸುವ TTPಯನ್ನಾಗಲಿ, ಇಡೀ ಜಗತ್ತನ್ನು ಇಸ್ಲಾಮಿಕ್ ಖಲೀಫತ್ನ ಅಡಿಗೆ ತಗೊಂಡು ಬರಬೇಕು ಅಂದುಕೊಳ್ಳೋ ISISನಾಗಲಿ ಪಾಕಿಸ್ತಾನದ ಸೈನಿಕರು ಹೇಗೆ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ? ಇಸ್ಲಾಮಿಗಾಗಿಯೇ ಅವರು ಇವರು ಇಬ್ಬರು ಕಾದಾಡುವಾಗ ಒಬ್ಬರನ್ನೊಬ್ಬರು ಹೆಂಗೆ ಕೊಂದುಕೊಳ್ಳೋದಕ್ಕಾಗತ್ತೆ? ಸೊ ಪಾಕಿಸ್ತಾನದ ಸೈನಿಕರು ಉಗ್ರರ ವಿರುದ್ಧ ಕಾದಾಡೋದಕ್ಕೆ ಕೂಡ ಈಗ ಹೋಗ್ತಾ ಇಲ್ಲ. ಆದರೂ ಅಲ್ಲಿನ ಆಡಳಿತ ಹಾಗೂ ಸೇನೆ ಮತೀಯ ಶಿಕ್ಷಣವನ್ನೇನು ನಿಲ್ಲಿಸಿಲ್ಲ. ಅದರಲ್ಲೂ ಅಲ್ಲಿನ ಫೀಲ್ಡ್ ಮಾರ್ಷಲ್ಲೇ ಒಬ್ಬ ಮುಲ್ಲಾ ಅಂದಮೇಲೆ ರಿಲಿಜಿಯಸ್ ಶಿಕ್ಷಣ ಸೇನೆಗೆ ಇಲ್ಲದೆ ಇರೋದಕ್ಕೆ ಸಾಧ್ಯನೇ? ಖೈಬರ್ ಭಾಗದ ಬಜೌರ್ನಲ್ಲಿ ಅಂಥದ್ದೇ ಒಂದು ಮತೀಯ ಶಿಕ್ಷಣ ಸಂಸ್ಥೆ ಇದೆ. ನಮ್ಮಲ್ಲಿ ಸೈನಿಕರು ಹೈಯರ್ ಎಜುಕೇಷನ್ಗೆ ಹೋಗ್ತಾರಲ್ಲ, ಹಾಗೆ ಅಲ್ಲಿನ ಫ್ರಾಂಟಿಯರ್ ಕೋರ್ ಸೈನಿಕರನ್ನ ಉನ್ನತ ಶಿಕ್ಷಣಕ್ಕಾಗಿ ಕಳುಹಿಸಿಕೊಡ್ಲಾಗ್ತಾ ಇತ್ತು. ಆ ಮತೀಯ ಶಿಕ್ಷಣ ಸಂಸ್ಥೆಯ ಮೇಲೆ TTP ದಾಳಿ ಮಾಡಿದೆ. ಸಿಂಪಲ್ ಆಗಿ ಸ್ಫೋಟಕಗಳನ್ನು ತುಂಬಿದ್ದ ವಾಹನವನ್ನು ಸೆಮಿನರಿಯ ಗೋಡೆಗೆ ಡಿಕ್ಕಿ ಹೊಡೆದಿದ್ದಾರೆ. ದೊಡ್ಡ ಸ್ಫೋಟ ಸಂಭವಿಸಿದೆ. ಅದರಲ್ಲಿದ್ದ 8 ಮಂದಿ ಸಾವಿಗೀಡಾಗಿದ್ದಾರೆ. ಆ ಸ್ಫೋಟ ಎಷ್ಟು ಭಯಾನಕವಾಗಿತ್ತು ಅಂದರೆ ಆ ಕಟ್ಟಡದ ಅಕ್ಕಪಕ್ಕದ ಮನೆಗಳ
ಛಾವಣಿಗಳು ಕುಸಿದು ಬಿದ್ದಿವೆ. ಹಾಗೆ ಬಾಲಕನೊಬ್ಬ ಸಾವಿಗೀಡಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 10 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗಳಿಗೆ ಸೇರಿಸಲಾಗಿದೆ. ಈ ಶಾಕ್ನಿಂದ ಹೊರಬರೋ ಮೊದಲೇ ಅಲ್ಲಿನ ಶಾಂಗ್ಲಾ ಜಿಲ್ಲೆಯಲ್ಲಿ ಇನ್ನೊಂದಷ್ಟು ಸ್ಫೋಟಗಳು ನಡೆದಿವೆ. ಅವು ಅಲ್ಲಿನ ಚೈನಾ ಪ್ರಜೆಗಳನ್ನು ಗುರಿಯಾಗಿಸಿಕೊಂಡು ಮಾಡಲಾದ ದಾಳಿಗಳು ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡೋದಿದೆ. 7 ಸ್ಯಾಂಡ್ ಟೂರಿಸಂ ಕಂಪನಿ ಬ್ಯಾಂಕಾಕ್ ಹಾಗೂ ಪಟಾಯಾಗೆ ಸಮ್ಮರ್ ಹಾಲಿಡೇ ಪ್ಯಾಕೇಜ್ ಅನ್ನು ಅರೇಂಜ್ ಮಾಡಿದ್ದಾರೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 49,500. ಥೈಲ್ಯಾಂಡ್ ಅಲ್ಲಿ 4 ರಾತ್ರಿ 5 ದಿನಗಳ ಟ್ರಿಪ್ ಇದಾಗಿರುತ್ತೆ. ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ಕೊಡ್ತಾರೆ. 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ. ಊಟ ತಿಂಡಿ ಎಲ್ಲ ವ್ಯವಸ್ಥೆಗಳನ್ನು ಅವರೇ ನೋಡ್ಕೋತಾರೆ. AC ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರುತ್ತೆ. ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಸ್ಪೀಡ್ ಬೋಟಲ್ಲಿ ನಿಮಗೆ ಕೋರಲ್ ಐಲ್ಯಾಂಡ್ ಅನ್ನು ತೋರಿಸ್ತಾರೆ. ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್ ಇದೆಲ್ಲವನ್ನು ನಿಮಗೆ ತೋರಿಸ್ತಾರೆ. 24x7 ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ. ಮಾರ್ಚ್ 20ನೇ ತಾರೀಕು ಈ ಬ್ಯಾಚ್ ಹೊರಡ್ತಾ ಇದೆ. ಕೆಲವೇ ಸೀಟುಗಳಿವೆಯಂತೆ. ಆಸಕ್ತರು 7028484666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಶಾಂಗ್ಲಾದಲ್ಲಿ ಚೈನಾ ದೊಡ್ಡ ಮಟ್ಟದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದೆ. ಅಲ್ಲಿ ಚೈನಾದ ಸಿಪೆಕ್ ಅಂದರೆ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಹಾದು ಹೋಗುತ್ತೆ. ಆ ಕಾರಾಕೋರಂ ಹೈವೇ ಕಾಮಗಾರಿಯನ್ನು ಚೈನಾನೇ ಮಾಡ್ತಾ ಇದೆ. ಹಾಗೆ ದಾಸು ಮತ್ತು ಡೈಮರ್ ಭಾಷಾ ಪವರ್ ಪ್ರಾಜೆಕ್ಟುಗಳು ಕೂಡ ಅದೇ ಭಾಗದಲ್ಲಿವೆ. ಅಲ್ಲಿ ಸಾವಿರಾರು ಮಂದಿ ಚೀನೀಯರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿನ ಚೀನೀಯರು TTPಯ ಟಾರ್ಗೆಟ್ ಕೂಡ ಆಗ್ತಾ ಇದ್ದಾರೆ. 2024ರಲ್ಲಿ ಬಿಷಮ್ ಅನ್ನೋ ಕಡೆ ಚೈನಾದ ಇಂಜಿನಿಯರುಗಳ ವಾಹನದ ಮೇಲೆ ಉಗ್ರರು ದಾಳಿ ಮಾಡಿದರು. ಅದರಲ್ಲಿ 5 ಚೀನಿ ನಾಗರಿಕರು ಹಾಗೂ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದ ಒಬ್ಬ ಪಾಕಿಸ್ತಾನಿ ಕ್ಯಾಬ್ ಡ್ರೈವರ್ ಕೂಡ ಸಾವಿಗೀಡಾದ. ಅದು ಆತ್ಮಾಹುತಿ ದಾಳಿ ಆಗಿತ್ತು. ಆ ಪ್ರಕರಣದ ತನಿಖೆಗಾಗಿ ಚೈನಾದ ಇನ್ವೆಸ್ಟಿಗೇಟರ್ಸ್ ಕೂಡ ಪಾಕಿಸ್ತಾನಕ್ಕೆ ಬಂದರು. ಆದರೆ ದಾಳಿಯ ಹಿಂದಿದ್ದವರನ್ನು ಕಾನೂನಿನ ಕೈಗೊಪ್ಪಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಚೀನಿಯರ ಮೇಲೆ ದಾಳಿಗಳೂ ನಿಲ್ಲಿಲ್ಲ. ಇಲ್ಲಿ ಚೈನಾ ಪಾಕಿಸ್ತಾನದಲ್ಲಿ ಸಿಪೆಕ್ ಹೆಸರಲ್ಲಿ ಸುಮಾರು $60 ಬಿಲಿಯನ್ ಹೂಡಿಕೆಗಳನ್ನು ಮಾಡಿದೆ. ಚೈನಾ ಪಾಕಿಸ್ತಾನದ ಸರ್ಕಾರಕ್ಕೆ ಹಣ ಕೊಡ್ತಾ ಇದೆ, ಆಯುಧಗಳನ್ನು ಕೂಡ ಕೊಡ್ತಾ ಇದೆ. ಹಾಗೆ ಅವರು ಮಾಡ್ತಾ ಇರೋ ಕಾಮಗಾರಿಗಳಿಗೆ ಚೀನಿಯರನ್ನೇ ಕರ್ಕೊಂಡು ಬರ್ತಾರೆ. ಇಲ್ಲಿ ಮಜಾ ಏನು ಅಂದರೆ, ಚೈನಾ ಪಾಕಿಸ್ತಾನದಲ್ಲಿ ಮಾಡ್ತಾ ಇರೋ ಹೂಡಿಕೆಗಳಿವೆ ನೋಡಿ, ಅದನ್ನು ಅವರು ಬಡ್ಡಿ ಸಮೇತ ವಸೂಲು ಮಾಡ್ಕೋತಾರೆ. ಪಾಕಿಸ್ತಾನದಲ್ಲಿ ನಾನಾ ಯೋಜನೆಗಳಿಗೆ ಚೈನಾ ಅಪಾರ ಪ್ರಮಾಣದ ಸಾಲ ಕೊಟ್ಟಿದೆ. ಅದಕ್ಕೆ ಕೂಡ ದೊಡ್ಡ ಮಟ್ಟದ ಬಡ್ಡಿಯನ್ನು ಪಾಕಿಸ್ತಾನ ಕಟ್ಟಬೇಕು. ಇನ್ನು ಇಷ್ಟು ಸಾಲ ತಗೊಂಡು ಅದಕ್ಕೆ ಬಡ್ಡಿ ಕಟ್ಟಿದ ನಂತರ ಆ ಸಾಲದಲ್ಲಿ ಮಾಡೋ ಯೋಜನೆಗಳ ಕಾಮಗಾರಿಯನ್ನು ಚೈನಾದ ಸರ್ಕಾರಿ ನಿರ್ಮಾಣ ಸಂಸ್ಥೆಗಳು ತಮ್ಮ ಕೈಗೆ ತಗೊಳ್ಳುತ್ತವೆ. ಅಲ್ಲಿ ಪಾಕಿಸ್ತಾನಿ ಕಾಂಟ್ರಾಕ್ಟರ್ಗಳಿಗೆ, ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಯಾವ ಕೆಲಸನೂ ಸಿಗೋದಿಲ್ಲ. ಇಂಜಿನಿಯರುಗಳು ಮತ್ತು ಕಾರ್ಮಿಕರು ಕೂಡ ಚೈನಾದಿಂದಲೇ ಬರ್ತಾರೆ. ಅವರಿಗೆ ಪಾಕಿಸ್ತಾನದ ಸೇನೆ ರಕ್ಷಣೆಯನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಇದು ಸ್ಥಳೀಯರ ಉದ್ಯೋಗಾವಕಾಶಗಳನ್ನು ಕಿತ್ತುಕೊಳ್ತಾ ಇದೆ ಅನ್ನೋ ಆಕ್ರೋಶ ಅಲ್ಲಿನ ಜನರಲ್ಲಿದೆ. ಇನ್ನು ಪಾಕಿಸ್ತಾನದ ಸೇನೆಗೆ ಹಣ, ಆಯುಧಗಳನ್ನು ಚೈನಾ ಕೊಡ್ತಾ ಇದೆ. ಅದೇ ಆಯುಧಗಳನ್ನು ಬಳಸಿ ಪಾಕಿಸ್ತಾನ ನಮ್ಮನ್ನು ಕೊಲ್ಲೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಆಕ್ರೋಶ ಅಲ್ಲಿನ TTP ಹಾಗೂ ಬಲೂಚಿಸ್ತಾನದ ಲಿಬರೇಷನ್ ಪಡೆಗಳಿಗಿದೆ. ಹೀಗಾಗಿ ಅವರು ಅವಕಾಶ ಸಿಕ್ಕಾಗಲೆಲ್ಲ ಚೈನಾದ ಪ್ರಜೆಗಳನ್ನು, ಅವರ ಹೂಡಿಕೆಗಳು ಹಾಗೂ ಆಸ್ತಿಗಳನ್ನು ನಾಶ ಮಾಡೋದಕ್ಕೆ ದಾಳಿಗಳನ್ನು ಮಾಡ್ತಾ ಹೋಗ್ತಾರೆ. ಬಲೂಚ್ ಲಿಬರೇಷನ್ ಆರ್ಮಿ ಕೂಡ ಆ ಕೆಲಸವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ಹಾಗೆ TTP ಕೂಡ ಈಗ ಅದೇ ಕೆಲಸವನ್ನು ಮಾಡ್ತಾ ಇದೆ. ಈಗ ಕೂಡ ಶಾಂಗ್ಲಾದಲ್ಲಿ ಚೈನಾದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಆದರೆ ಅಲ್ಲಿ ಸಾವಿಗೀಡಾಗಿರೋದು ಪಾಕಿಸ್ತಾನದ ಭದ್ರತಾ ಪಡೆಗಳ ಸಿಬ್ಬಂದಿ. ಶಾಂಗ್ಲಾ ದಾಳಿಯಲ್ಲಿ 6 ಮಂದಿ ಸೈನಿಕರು ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ TTP ಈ ಹಿಂದಿಗಿಂತ ಸಾಕಷ್ಟು ಬದಲಾದಂತೆ ಕಾಣ್ತಾ ಇದೆ. ಅವರು ಮೊದಲು ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ರು. ಜನನಿಬಿಡ ಸ್ಥಳಗಳಲ್ಲಿ ಸ್ಫೋಟಗಳುಂಟಾಗ್ತಾ ಇದ್ವು. ಆರ್ಮಿ ಸ್ಕೂಲ್ ಒಂದರ ಮೇಲೆ ದಾಳಿ ಮಾಡಿ 106 ಮಕ್ಕಳ ಸಾವಿಗೆ ಕೂಡ TTP ಕಾರಣ ಆಗಿತ್ತು. ಆದರೆ ನೂರ್ ವಲಿ ಮೆಹಸೂದ್ TTP ನಾಯಕತ್ವವನ್ನು ವಹಿಸಿಕೊಂಡ ನಂತರ ಅವರ ಸ್ಟೈಲು ಸಂಪೂರ್ಣವಾಗಿ ಬದಲಾಗಿದೆ. ನೂರ್ ಮೆಹಸೂದ್ ಕೇವಲ ಬಂದೂಕು ದಾಳಿಗಳ ಹಿನ್ನೆಲೆಯ ನಾಯಕ ಮಾತ್ರ ಅಲ್ಲ, ಆತ ವಿದ್ಯಾವಂತ ಕೂಡ, ಲೇಖಕನಾಗಿ ಗುರುತಿಸಿಕೊಂಡಿದ್ದಾನೆ. ಇನ್ಕ್ವಿಲಾಬ್ ಮೆಹಸೂದ್, ಸೌತ್ ವಜೀರಿಸ್ತಾನ್, ಫರಂಗಿ ರಾಜ್ ಸೆ ಅಮೆರಿಕ ಸಾಮ್ರಾಜ್ಯ ತಕ್ ಅನ್ನೋ ಪುಸ್ತಕಗಳನ್ನು ಆತ ಬರೆದಿದ್ದಾನೆ. 2 ಪುಸ್ತಕಗಳು ಇಂಗ್ಲಿಷಿಗೆ ಅನುವಾದ ಕೂಡ ಆಗಿವೆ. ಈ ಮೆಹಸೂದ್ TTP ನೇತೃತ್ವವನ್ನು ವಹಿಸಿಕೊಂಡ ನಂತರ ಆ ಸಂಘಟನೆ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಮಾಡೋ ದಾಳಿಗಳನ್ನು ಬಹುತೇಕ ಕಡಿಮೆ ಮಾಡಿದೆ. ಈಗ ಅವರ ಟಾರ್ಗೆಟ್ ಪಾಕಿಸ್ತಾನದ ಸೇನೆ, ಪೊಲೀಸರು, ಆಡಳಿತ ಹಾಗೂ ಚೈನಾದ ಆಸ್ತಿಪಾಸ್ತಿಗಳು ಮತ್ತು ಚೈನಾದ ನಾಗರಿಕರು. ಬಲೂಚಿಸ್ತಾನದಲ್ಲಿ ಹೇಗೆ ಲಿಬರೇಷನ್ ಆರ್ಮಿ ಬಲೂಚಿಗರನ್ನು ಬಿಟ್ಟು ಉಳಿದ ಪಾಕಿಸ್ತಾನಿ ಪೊಲೀಸರನ್ನು
ಚೈನಾದ ಅಸೆಟ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದೆಯೋ ಹಾಗೆ TTP ಕೂಡ ಮಾಡ್ತಾ ಇದೆ. ಅವರ ಬದಲಾದ ಈ ವರಸೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನಬೆಂಬಲ ಸಿಗೋದಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಆಫ್ಘನಿಸ್ತಾನದ ತಾಲಿಬಾನ್ ಕೂಡ TTPಯ ಬೆಂಬಲಕ್ಕೆ ನಿಂತಿದೆ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಈಗ ಐಸಿಸ್ನ ಕಾಟ ತೀವ್ರವಾಗ್ತಾ ಹೋಗ್ತಾ ಇದೆ. ಐಸಿಸ್ ಆಫ್ಘನಿಸ್ತಾನದಲ್ಲೂ ಇದೆ. ಆಫ್ಘನಿಸ್ತಾನದಲ್ಲಿ ದಾಳಿ ಮಾಡೋದಕ್ಕೆ ಅವರು ಪಾಕಿಸ್ತಾನದಲ್ಲಿ ಆಶ್ರಯ ಪಡ್ಕೋತಾರೆ. ಇನ್ನವರಿಗೆ ಪಾಕಿಸ್ತಾನದ ISI ಬೆಂಬಲವಾಗಿ ನಿಂತಿದೆ ಅನ್ನೋದು ಅಲ್ಲಿ ಗೌಪ್ಯ ವಿಷಯ ಕೂಡ ಅಲ್ಲ. ಇನ್ನು ಈ ಐಸಿಸ್ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತದ ವಿರುದ್ಧ ದಾಳಿಗಳನ್ನು ಮಾಡುತ್ತೆ. ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ವಿರುದ್ಧ, ಖೈಬರಲ್ಲಿ TTPಯ ವಿರುದ್ಧ ಮತ್ತು ಪಾಕಿಸ್ತಾನದಲ್ಲಿ ಶಿಯಾ ಮುಸಲ್ಮಾನರ ವಿರುದ್ಧ ಐಸಿಸ್ ದಾಳಿಗಳಾಗ್ತಾ ಇವೆ. ಹೀಗಾಗಿ ಅಲ್ಲಿ TTP ಪಾಕಿಸ್ತಾನದ ಸೇನೆ ಮತ್ತು ಐಸಿಸ್ ಎರಡರ ವಿರುದ್ಧವೂ ಕಾದಾಡ್ತಾ ಇದೆ. ಇದು ಕೂಡ ಅಲ್ಲಿನ ಪಶ್ತೂನಿಗಳ ಬೆಂಬಲ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಿಗೋದಕ್ಕೆ ಕಾರಣ. ಸೊ TTP ತನ್ನ ಬಲವನ್ನು ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾ ಹೋದರೆ ಪಾಕಿಸ್ತಾನ ಬಲೂಚಿಸ್ತಾನದ ಜೊತೆ ಖೈಬರನ್ನು ಕೂಡ ಕಳ್ಕೋಬೇಕು. ಆದರೆ ನೋಡಿ, ಆಸಿಮ್ ಮುನೀರಾ ಈ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಆತ ಸೌದಿ ಟೂರಲ್ಲಿ ಶೇಖುಗಳಿಂದ ಎಷ್ಟು ಕಾಸು ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ತುಂಬಾ ಬ್ಯುಸಿ ಆಗಿದ್ದಾನೆ. ಇಷ್ಟು ದಿನ ಭಾರತದ ವಿರುದ್ಧ ಉಗ್ರರನ್ನು ಹುಟ್ಟಿಸಿ ಬೆಳೆಸಿದ್ದ ಪಾಕಿಸ್ತಾನ ಈಗ ತನ್ನದೇ ಪಾಪಕ್ಕೆ ಬಲಿಯಾಗ್ತಾ ಇದೆ ಅಷ್ಟೇ. ಇದು ಗೆಳೆಯರೆ TTP ದಾಳಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.